ಯಾರೋ ದೊಡ್ಡ ಕಾರ್ ಇಟ್ಕೊಂಡ್ಬಿಟ್ಟಿದ್ರೆ, ದೊಡ್ಡ ಮನೆ ಕಟ್ಟಿಬಿಟ್ಟಿದ್ರೆ, ತುಂಬ ದುಡ್ಡಿದ್ರೆ ಸಕ್ಸಸ್ಫುಲ್ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಟಾಸ್ಕ್ ಕೈಗೆ ಎತ್ಕೊಂಡ್ರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹೊಸ ಫೋನ್ ಬಂತು, ಹೊಸ ಲ್ಯಾಪ್ಟಾಪ್ ಬಂತು, ಹೊಸ ಗ್ಯಾಜೆಟ್ ಬಂತು, ಹೊಸ ಬಟ್ಟೆ ಬಂತು, ಉತ್ಸಾಹ 4 ದಿನ ಇದೆ. ನಾವು ಕಾಂಪಿಟೇಷನ್ನಲ್ಲಿ ಸಕ್ಸಸ್ ಅಂತ ಹೇಳ್ತಾ ಇದ್ದೀವ ಅಥವಾ ನಾನೇ ಮುಂದಕ್ಕೆ ಹೋಗುವ ಸಕ್ಸಸ್ ಅಂತ? ಲೈಫಲ್ಲಿ ಎಲ್ಲರೂ ಸಕ್ಸಸ್ ಆಗಲ್ಲ, ಅಥವಾ ನಾವು ಸಕ್ಸಸ್ಸಿನ ಡೆಫಿನೇಷನ್ನೇ ಚೇಂಜ್ ಮಾಡ್ಕೋತೀವಿ. ಏನಂದರೆ ಯಾರೋ ದೊಡ್ಡ ಕಾರ್ ಇಟ್ಕೊಂಡ್ಬಿಟ್ಟಿದ್ರೆ, ದೊಡ್ಡ ಮನೆ ಕಟ್ಟಿಬಿಟ್ಟಿದ್ರೆ, ತುಂಬ ದುಡ್ಡಿದ್ದರೆ ಸಕ್ಸಸ್ಫುಲ್ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಅಥವಾ ತುಂಬ ಜನ ನಮ್ಗೆ ಗೊತ್ತಿದ್ದರೆ ಸಕ್ಸಸ್ ಅಂದ್ಕೊಂಡ್ಬಿಡ್ತೀವಿ. ಅಥವಾ ತುಂಬ ಓದ್ಬಿಟ್ಟಿದ್ದಾರೆ ಸಕ್ಸಸ್ ಅಂದ್ಕೊಂಡ್ಬಿಡ್ತೀವಿ. ನನ್ನ ಡೆಫಿನೇಷನ್ ಬೇರೆ, ಇನ್ನು ಸಿಂಪ್ಲಿಫೈಡ್. ಒಂದು ಕೆಲಸವನ್ನು ತಗೋತೀವಿ, ಆ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸಕ್ಸಸ್. ತಿಂಡಿ ಮಾಡೋಕ್ಕೆ ಕೂತ್ಕೋತೀನಿ ನಾನು, ಉಪ್ಪಿಟ್ಟು ಮಾಡ್ಬೇಕು, ನನ್ನ ಫೇವ್ರೆಟ್. ಮಾಡೋಕ್ಕೆ ಶುರು ಮಾಡ್ತೀನಿ, ಎಂಡ್ ಮಾಡ್ತೀನಿ, ಲೆವೆಲ್ 1 ಆಫ್ ಸಕ್ಸಸ್ ಅದು. 4 ಜನ ತಿಂದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಲೆವೆಲ್ 2 ಆಫ್ ಸಕ್ಸಸ್. ಸಿಂಪಲ್ ಉದಾಹರಣೆ ಅಷ್ಟೇ ಇದು. ಡ್ರೈವಿಂಗ್ ಮಾಡಿಕೊಂಡು ಮೈಸೂರು ಟು ಬೆಂಗಳೂರು ಹೊರಟಿದ್ದೀನಿ. 2-2.5 ಗಂಟೆ ಜರ್ನಿ ಆಗುತ್ತೆ. ಶುರು ಆದಾಗಿಂದ ಲಾಸ್ಟ್ ಪಾಯಿಂಟ್ವರೆಗೆ ನನ್ನ ಉತ್ಸಾಹ ಕುಗ್ಗಿದೆ, ಇಂಟ್ರೆಸ್ಟ್ ಕುಗ್ಗಿದೆ, ನಾನು ಪಾಯಿಂಟಲ್ಲಿ ಹೋಗಿ ರೀಚ್ ಆಗ್ತೀನಿ. ದಟ್ ಈಸ್ ಕಾಲ್ಡ್ ಸಕ್ಸಸ್. ಸಿಂಪಲ್ ಡೆಫಿನೇಷನ್ಸ್. ಇದು ನನ್ನ ಡೆಫಿನೇಷನ್. ಟಾಸ್ಕ್ ಕೈಗೆ ಎತ್ಕೊಂಡ್ರೆ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕಂಪ್ಲೀಟ್ ಮಾಡಿದ್ರೆ 4 ಜನ ನೋಡ್ಬೋದು, ನಮಗೆ ನಾವೇ ಶಾಬಾಜಿಗಿರಿ ಕೊಟ್ಕೋಬೋದು. ದಿಸ್ ಈಸ್ ಮೈ ಡೆಫಿನೇಷನ್ ಆಫ್ ಸಕ್ಸಸ್. ಇದಕ್ಕೆ ಬೇಕಾದಷ್ಟು ಚಾಲೆಂಜಸ್ ಬರುತ್ತೆ. ಒಂದು ಉತ್ಸಾಹ ಬೇಕು, ಉತ್ಸಾಹ ಬೇಕು. ಆ ಉತ್ಸಾಹ ಇಲ್ಲದೆ ಇದ್ದರೆ ಸಕ್ಸಸ್ ಆಗೋಲ್ಲ. ಸೊ ಹಾಗೆ ಉತ್ಸಾಹ ಇರಬೇಕು, ಕ್ಲಾರಿಟಿ ಇರಬೇಕು, ರಿಸೋರ್ಸಸ್ ಇರಬೇಕು, ಅದಕ್ಕೊಂದು ಪ್ಲ್ಯಾನ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ತಪ್ಪಾದರೆ ಏನು, ಸೋ ವಾಟ್ ಅನ್ನುವ ಹಾಗಿರಬೇಕು. ಯಾರೋ ಬೈತಾರೆ, ನೀನು ಸರಿಗಿಲ್ಲ ಅಂತ ಬೈತಾರೆ, ಅನ್ನಿಸ್ಕೊಳ್ಳೋಕೆ ರೆಡಿ ಇರಬೇಕು. ಅವಮಾನಗಳನ್ನು ಚಾಲೆಂಜಸ್ ಆಗಿ ಮೆಟ್ಟಿ ನಿಲ್ಲುವ ತಾಕತ್ತು ಬೇಕು. ಈ ಎಲ್ಲವೂ ಸೇರಿದ್ರೆ ಇದು ಒಂದಲ್ಲ. ಈ ಮನಸ್ಸು ಹೆಂಗೆ ಅಂತಂದರೆ ಕುಗ್ತಾ ಇರುತ್ತೆ, ಹಿಗ್ತಾ ಇರುತ್ತೆ, ಕುಗ್ತಾ ಇರುತ್ತೆ, ಹಿಗ್ತಾ ಇರುತ್ತೆ. ಈ ಕುಗ್ಗುವಿಕೆ ಹಿಗ್ಗುವಿಕೆಯನ್ನು ನಾವು ಲೈಫ್ನ ಜರ್ನಿ, ಈ ಜರ್ನಿಯಲ್ಲಿ ಕುಗ್ಗದೆ ಇರುವ ಹಾಗೆ ನೋಡ್ಕೊಳ್ಳೋದೇ ಸಕ್ಸಸ್. ನನ್ನ ಡೆಫಿನೇಷನಲ್ಲಿ ಇನ್ನೊಂದು, ನಾನು ಎಲ್ಲೋ ತುಂಬ ಚೆನ್ನಾಗಿರೋ ಒಂದು ಕಡೆ ಕೇಳಿದ್ದೆ. ಮೂವಿಂಗ್ ಫ್ರಮ್ ಒನ್ ಫೇಲ್ಯೂರ್ ಟು ಅನದರ್ ಹೈಯರ್ ಫೇಲ್ಯೂರ್ ವಿತೌಟ್ ಲಾಸ್ ಆಫ್ ಎಂಥೂಸಿಯಾಸಮ್ ಅಂತ. ದಟ್ ಈಸ್ ಸಕ್ಸಸ್. ಉತ್ಸಾಹ ಕುಗ್ಗಿಲ್ಲಪ್ಪ, ಬೇಕಾದಷ್ಟು ಚಾಲೆಂಜಸ್ ಬರ್ತಾನೆ ಇದೆ, ಕುಗ್ಗಿಲ್ಲ ಉತ್ಸಾಹ. ಈ ಉತ್ಸಾಹ ಕುಗ್ಗದೆ ಇರುವಂತಹ ಮನಸ್ಥಿತಿ ಮೊದಲಿನಿಂದ ಎಂಡ್ವರೆಗೂ ಇದ್ದರೆ ಅದು ಸಕ್ಸಸ್. ಅಗಸ ಮೊದಲು ಬಟ್ಟೆ ಎತ್ತಿ ಎತ್ತಿ ಒಗೆದ ಅಂತ ಒಂದು ಗಾದೆ ಇದೆ. ಸೈಕಲ್ ತಂದು ಕೊಟ್ಟ ತಕ್ಷಣ ಮಕ್ಕಳು ಚೆನ್ನಾಗಿ ಹೊಡಿತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಉತ್ಸಾಹ ಕುಗ್ಗೋಗುತ್ತೆ. ಹೊಸ ಫೋನ್ ಬಂತು, ಹೊಸ ಲ್ಯಾಪ್ಟಾಪ್ ಬಂತು, ಹೊಸ ಗ್ಯಾಜೆಟ್ ಬಂತು, ಹೊಸ ಬಟ್ಟೆ ಬಂತು, ಉತ್ಸಾಹ 4 ದಿನ ಇದೆ. ಆ ಕಂಟಿನ್ಯೂಟಿ ಆಫ್ ಉತ್ಸಾಹ ಯಾರು ಇಟ್ಕೊಳ್ಳೋಕೆ ಬರುತ್ತೆ ಅವರೆಲ್ಲರೂ ಸಕ್ಸಸ್ಫುಲ್. ಏನು ಸಕ್ಸಸ್ ಇಲ್ಲಿ? ನಾವು ಕಾಂಪಿಟೇಷನ್ನಲ್ಲಿ ಸಕ್ಸಸ್ ಅಂತ ಹೇಳ್ತಾ ಇದ್ದೀವ ಅಥವಾ ನಾನೇ ಮುಂದಕ್ಕೆ ಹೋಗುವ ಸಕ್ಸಸ್ ಅಂತ? ನಾನೇ ಮುಂದಕ್ಕೆ ಹೋಗುವ ಸಕ್ಸಸ್ ಇದ್ದರೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಪ್ಪ, ಯಾರ ಹತ್ರನೂ ಅನ್ನಿಸ್ಕೋತಾ ಇಲ್ಲ, ಯಾರ ಹತ್ರನೂ ಹೇಳಿಸ್ಕೋತಾ ಇಲ್ಲ, ಯಾರೋ ನನಗೆ ಮೋಟಿವೇಟ್ ಮಾಡೋಕ್ಕೆ ಯಾರೂ ಇಲ್ಲ. ಈ ಪರಿಸ್ಥಿತಿಯ ಅಥವಾ ಈ ಮನಸ್ಥಿತಿನೇ ಸಕ್ಸಸ್.